ನಮಸ್ತೆ. 2/5/2025 ಶುಕ್ರವಾರ ಶುಕ್ಲ ಪಕ್ಷ. ಇವತ್ತು ವೃಶ್ಚಿಕ ರಾಶಿಗೆ ಚಂದ್ರಾಷ್ಟಮ ಅಂದರೆ ದೋಷ. ಅದರಿಂದ ಈ ರಾಶಿಯವರು ಗಮನ ಕೊಡಿ. ಇವತ್ತು ಷಷ್ಠಿ ವ್ರತವಿದೆ, ಶಂಕರಾಚಾರ್ಯ ಜಯಂತಿ, ರಾಮಾನುಜಾಚಾರ್ಯರ ಜಯಂತಿ, ಇದೆಲ್ಲ ಕೂಡಿ ಬಂದಿರುವ ದಿನವಿದು. ಇವತ್ತಿನ ಪಂಚಮಿ ಶುಭವಾಗಿದೆ. ಇವತ್ತಿನ ನಕ್ಷತ್ರ ಆರುದ್ರ ಮಧ್ಯಾಹ್ನ 1 ಗಂಟೆ 4 ನಿಮಿಷದವರೆಗಿದೆ. ಇದು ಶುಭವಾಗಿ ಧನ ಪ್ರಾಪ್ತಿಯನ್ನು ಕೊಡುತ್ತದೆ. ಆನಂತರ ಪುನರ್ವಸು ನಕ್ಷತ್ರ ಪ್ರಾರಂಭವಾಗಿ ಇದು ಸ್ವಲ್ಪ ಧನ ಹಾನಿಯನ್ನು ಕೊಡುತ್ತದೆ ಅಷ್ಟೇ, ಮಿಕ್ಕಿದೆಲ್ಲ ಓಕೆ. ಹಾಗಾಗಿ ಇವತ್ತಿನ ದಿನ ಕೂಡ ಶುಭ ದಿನವೇ. ಈ ರೀತಿಯಾದ ಇವತ್ತಿನ ದಿನದಲ್ಲಿ ಅಂದರೆ ಸೂರ್ಯೋದಯದಿಂದ ನಕ್ಷತ್ರದ ಪಾದಗಳನ್ನು ನೋಡೋಣ. ಇವತ್ತು 2 ನಕ್ಷತ್ರ, ಮೊದಲನೇ ನಕ್ಷತ್ರ ಆರುದ್ರ ಮನುಷ್ಯಗಣ, ಎರಡನೇ ನಕ್ಷತ್ರ ಪುನರ್ವಸು ದೇವಗಣ. ಬೆಳಿಗ್ಗೆ 5:59ರಿಂದ 7:19ವರೆಗೂ ಆರುದ್ರ ನಕ್ಷತ್ರ 3ನೇ ಪಾದ. 7:19 ಮೇಲೆ ಮಧ್ಯಾಹ್ನ 1:04ವರೆಗೂ ಆರುದ್ರ ನಕ್ಷತ್ರ 4ನೇ ಪಾದ. ಮಧ್ಯಾಹ್ನ 1 ಗಂಟೆ 4 ನಿಮಿಷದಿಂದ ಸಂಜೆ 6:52ವರೆಗೂ ಪುನರ್ವಸು ನಕ್ಷತ್ರ 1ನೇ ಪಾದ. ಅದೇ ಥರ ಸಂಜೆ 6:52 ಮೇಲೆ ರಾತ್ರಿ 12:43ವರೆಗೂ ಪುನರ್ವಸು ನಕ್ಷತ್ರ 2ನೇ ಪಾದವಿದೆ. ಆ ನಂತರ ಪುನರ್ವಸು ನಕ್ಷತ್ರ 3ನೇ ಪಾದ, ಅಂದರೆ ನಾಳೆಯವರೆಗೆ ಇದೆ. ಇವತ್ತಿನ ದಿನ ಹೇಳ್ಕೊಂಡಷ್ಟು ಶುಭವಾಗಿದೆ, ಪರವಾಗಿಲ್ಲ, ಮೋಸವಿಲ್ಲ. ಆದರೂ ನಾವು ಹೇಳುವಂಥ ಫಸ್ಟ್ ನಕ್ಷತ್ರ ಆರುದ್ರ ಮಾನುಷೀಯ ಗಣ ಅಂತಂದಿವಿ. ಇದರಲ್ಲಿ ಎಲ್ಲ ಕಾರ್ಯಗಳು ಮಾಡ್ಬೋದು, ಆದರೆ ಮುಹೂರ್ತ ಕಾರ್ಯಗಳು ಮಾಡೋದಿಲ್ಲ. ಈ ಆರುದ್ರ ನಕ್ಷತ್ರ ಅಂತ ನಾವು ಅಂದಂಗೆ ಅದು ಇರುವವರೆಗೂ ಧನ ಪ್ರಾಪ್ತಿ, ಆಮೇಲೆ ಧನ ಹಾನಿ ಅಂತ ಬರೋದರಿಂದ ನಿಮ್ಮ ಕೆಲವು ಕಾರ್ಯಗಳೆಲ್ಲ 1 ಗಂಟೆ ಒಳಗಡೆ ಮುಗಿಸ್ಕೊಳ್ಳಿ. ಅದರಲ್ಲೂ ನಾವು ಕೊಟ್ಟಿರುವಂಥ ಅಂದರೆ ಈಗ ಕೊಡುವಂಥ, ನೀವು ಕೇಳಿಸ್ಕೊಳ್ಳುವಂಥ ಶುಭ ಸಮಯದಲ್ಲಿ ಮಾಡಿದ್ರೆ ಇನ್ನಷ್ಟು ಚೆನ್ನಾಗಿರುತ್ತದೆ. ಅಂಥ ಶುಭ ಸಮಯಗಳು ಬೆಳಗ್ಗೆ 5:59ರಿಂದ 6 ಗಂಟೆ 45 ನಿಮಿಷದವರೆಗಿದೆ. 9:22 ಮೇಲೆ 10:40, 12:19ರಿಂದ ಮಧ್ಯಾಹ್ನ 1:49, ಸಂಜೆ 5:02ರಿಂದ ಸಂಜೆ 7:58, ರಾತ್ರಿ 9:28ರಿಂದ ರಾತ್ರಿ 9:31, ರಾತ್ರಿ 11:42ರಿಂದ 12:47, ಮತ್ತು ಲೇಟ್ ನೈಟ್ 2 ಗಂಟೆ 25 ನಿಮಿಷ AM ಬೆಳಗ್ಗೆವರೆಗೂ ಶುಭವಾಗಿದೆ. ಇದು ಈ ದಿನದ ವಿಶೇಷಗಳು. ಆ ರೀತಿಯಾಗಿ ಅಂದರೆ ನಾವು ಹೇಳಿದಂತೆ ಆರುದ್ರ ನಕ್ಷತ್ರ ಇರುವವರೆಗೂ ಶುಭ. 100% ದೋಷ ಕೊಡುವ ಸಮಯವನ್ನು ನೋಡೋಣ. ಇವತ್ತಿನ ದಿನಕ್ಕೆ ಬೆಳಿಗ್ಗೆ 6:47ರಿಂದ 8:50 ಮೃತ್ಯು, 8:30ರಿಂದ 9:20ವರೆಗೂ ದುರ್ಮುಹೂರ್ತ. ಹಾಗಾಗಿ ಮೃತ್ಯು ಮುಗಿಯುವಷ್ಟರಲ್ಲೇ ದುರ್ಮುಹೂರ್ತವು ಸೇರಿಕೊಳ್ತದೆ. 10:42ರಿಂದ 12:17 ರಾಹುಕಾಲ. ಮಧ್ಯಾಹ್ನ 1:51ರಿಂದ 3:26 ವಿಷ. ಮಧ್ಯಾಹ್ನ 3:26ರಿಂದ ಸಂಜೆ 5 ಗಂಟೆವರೆಗೂ ಯಮಕಂಡ ಕಾಲವಿದೆ. ರಾತ್ರಿ 8 ಗಂಟೆಯಿಂದ 9:26ವರೆಗೂ ವಿಷಕಾಲ. ಅಷ್ಟರಲ್ಲೇ 9:33ರಿಂದ ರಾತ್ರಿ 11:40ವರೆಗೂ ಮೃತ್ಯು ಬರುತ್ತದೆ. ರಾತ್ರಿ 12 ಗಂಟೆ 49 ನಿಮಿಷದಿಂದ ಲೇಟ್ ನೈಟ್ 2 ಗಂಟೆ 23 ನಿಮಿಷದವರೆಗೂ ನಕ್ಷತ್ರ ವಿಷಕಟಿಕಾ ಕಾಲ. ಇದೆಲ್ಲ ಅಶುಭ ಅಂತ ಇರೋದರಿಂದ ಈ ಸಮಯದಲ್ಲಿ ಖಂಡಿತವಾಗಿಯೂ ಹಣಕಾಸಿನ ಸಂಬಂಧಪಡುವಂಥ ವಿಷಯಗಳು ಬೇಡ. ಇವತ್ತು ಅಶ್ವಿನಿ ನಕ್ಷತ್ರಕ್ಕೆ ಹೆಂಗಿದೆ ಮತ್ತು ರೇವತಿವರೆಗೂ ನೋಡೋಣ. ಅಶ್ವಿನಿ ನಕ್ಷತ್ರಕ್ಕೆ ಈ ದಿನ ಅನುಕೂಲವಾಗಿ ಲಾಭವನ್ನು ಕೊಡುತ್ತದೆ. ಇದು ಮಧ್ಯಾಹ್ನದವರೆಗೂ. ಮಧ್ಯಾಹ್ನದ ಮೇಲೆ ಸ್ವಲ್ಪ ಯೋಚನೆ ಮಾಡಿ. ಭರಣಿ ನಕ್ಷತ್ರ ಮೇಷರಾಶಿ ಶುಭವಲ್ಲ ಮಧ್ಯಾಹ್ನದವರೆಗೂ. ಮಧ್ಯಾಹ್ನದ ಮೇಲೆ ಅನುಕೂಲಕರವಾಗಿದೆ. ಕೃತಿಕಾ ನಕ್ಷತ್ರ 1ನೇ ಪಾದ ಮೇಷರಾಶಿ, ಆರೋಗ್ಯ ಉಂಟು, ದ್ರವ್ಯ ಲಾಭವೂ ಉಂಟು. ಇದೆಲ್ಲ ಮಧ್ಯಾಹ್ನದವರೆಗೂ. ಮಧ್ಯಾಹ್ನದ ನಂತರ ಹೇಳಿಕೊಳ್ಳುವಂತೆ ಇಲ್ಲ. ಕೃತಿಕಾ ನಕ್ಷತ್ರ ವೃಷಭ ರಾಶಿ, ಆರೋಗ್ಯ ಉಂಟು, ಆದರೆ ಧನಹಾನಿ ಇದೆ. ಹಣಕಾಸಿನ ವಿಷಯನ ಇವತ್ತು ಮಾಡದೇ ಇರೋದು ತುಂಬ ಉತ್ತಮ. ಅದರಲ್ಲೂ 1 ಗಂಟೆ 4 ನಿಮಿಷದವರೆಗೂ ತುಂಬ ಅಧಿಕವಾಗಿರುತ್ತದೆ. ಆನಂತರನೂ ಕೂಡ ಇನ್ನೂ ಡಬಲ್ ಆಗುತ್ತದೆ. ರೋಹಿಣಿ ನಕ್ಷತ್ರ ವೃಷಭ ರಾಶಿ, ವಿಪತ್ತು ಉಂಟು, ಧನಹಾನಿ ಉಂಟು ಮಧ್ಯಾಹ್ನದವರೆಗೂ. ಆನಂತರ ಆರೋಗ್ಯವಿದೆ, ಆದರೆ ಧನಹಾನಿ ಇದೆ. ಮೃಗಶೀರ್ಷ ನಕ್ಷತ್ರ ವೃಷಭ ರಾಶಿ, ಸಂಪತ್ತು, ಅದೇ ಸಮಯದಲ್ಲಿ ಧನಹಾನಿ, ಇಷ್ಟು ಕೂಡಿ ಬರುತ್ತದೆ. ಆದರೆ ಮಧ್ಯಾಹ್ನದ ನಂತರ ಏಟು ಗಾಯಗಳೆಲ್ಲ ಉಂಟು, ವೇಸ್ಟ್ ಖರ್ಚುಗಳು ಬರುತ್ತದೆ, ಎಚ್ಚರವಾಗಿರಿ. ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿ, ಮಧ್ಯಾಹ್ನದವರೆಗೂ ಶುಭವಾಗಿದೆ, ಆನಂತರ ಅಶುಭವಾಗಿದೆ.
ಆರುದ್ರ ನಕ್ಷತ್ರ ಮಿಥುನ ರಾಶಿ, ಜನ್ಮತಾರೆ ಆರೋಗ್ಯವೆಲ್ಲ ಉಂಟಾಗುತ್ತದೆ. ಮಧ್ಯಾಹ್ನ 1 ಗಂಟೆ 4 ನಿಮಿಷದ ಮೇಲೆ ಸಂಪತ್ತು ಉಂಟು, ಆರೋಗ್ಯವಿರುತ್ತದೆ, ಅಭಿವೃದ್ಧಿಯನ್ನು ಹೊಂದುತ್ತೀರಾ. ಪುನರ್ವಸು ನಕ್ಷತ್ರ ಮಿಥುನ ರಾಶಿ, ಪರಮ ಮೈತ್ರಿಧಾರೆಯಾಗಿ ಆರೋಗ್ಯ ಅಭಿವೃದ್ಧಿಯೆಲ್ಲ ಉಂಟಾಗುತ್ತದೆ ಮಧ್ಯಾಹ್ನದವರೆಗೂ. ಆನಂತರ ಸ್ವಲ್ಪ ದೇವರ ಖರ್ಚುಗಳು ಮಾಡಿ. ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ, ಪರಮ ಮಿತ್ರಧಾರೆ, ವ್ಯಯವೆಲ್ಲ ಉಂಟಾಗುತ್ತದೆ. ಇದೆಲ್ಲ ಮಧ್ಯಾಹ್ನದವರೆಗೂ. ಆನಂತರ ಸ್ವಲ್ಪ ಚೇಂಜ್ ಆಗುತ್ತದೆ, ಅಷ್ಟೊಂದು ಹೇಳ್ಕೊಳ್ಳುವಂತೆ ಇಲ್ಲ. ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ, ಮಿತ್ರ ಪರಮ ಮಿತ್ರ ಅಂತ ಇವತ್ತಿನ ದಿನ ಪೂರ್ತಿ ಶುಭಕರವಾಗಿದೆ. ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ, ಮಧ್ಯಾಹ್ನದ ನಂತರ ಶುಭಕರವಾಗಿದೆ. ಮಖಾ ನಕ್ಷತ್ರ ಸಿಂಹರಾಶಿ, ಅನುಕೂಲವಿದೆ, ಇಷ್ಟಾರ್ಥ ಸಿದ್ಧಿಯೆಲ್ಲ ಮಧ್ಯಾಹ್ನದವರೆಗಿದೆ. ಪುಬ್ಬ ನಕ್ಷತ್ರ ಸಿಂಹರಾಶಿಯವರಿಗೆ ಈ ದಿನ ಪ್ರಕಾರ ಸುಮಾರು ಮಧ್ಯಾಹ್ನದವರೆಗೂ ಶುಭವಾಗಿಲ್ಲ, ಆನಂತರ ಪರವಾಗಿಲ್ಲ. ಉತ್ತರ ನಕ್ಷತ್ರ 1ನೇ ಪಾದ ಸಿಂಹರಾಶಿಯವರಿಗೆ ಮಧ್ಯಾಹ್ನದವರೆಗೂ ಕ್ಷೇಮ ಉಂಟು, ಇಷ್ಟಾರ್ಥ ಸಿದ್ಧಿಯೂ ನಡೆಯುತ್ತದೆ. ಉತ್ತರ ನಕ್ಷತ್ರ ಕನ್ಯಾ ರಾಶಿ, ಆರೋಗ್ಯ ಅಭಿವೃದ್ಧಿಯೆಲ್ಲ ಮಧ್ಯಾಹ್ನದವರೆಗಿದೆ. ಹಸ್ತ ನಕ್ಷತ್ರ ಕನ್ಯಾ ರಾಶಿ, ಬೆಳಗ್ಗೆಕ್ಕಿಂತ ಮಧ್ಯಾಹ್ನದ ಮೇಲೇ ಶುಭವಾಗಿರೋದು. ಚಿತ್ತಾ ನಕ್ಷತ್ರ ಕನ್ಯಾ ರಾಶಿ, ಮಧ್ಯಾಹ್ನದವರೆಗೂ ಸಂಪತ್ತಿನ ಅಂದರೆ ಹಣಕಾಸಿನ ಹೆಚ್ಚಿನ ವರಮಾನ ಉಂಟು, ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿಯೂ ಉಂಟಾಗುತ್ತದೆ. ಚಿತ್ತಾ ನಕ್ಷತ್ರ ತುಲಾರಾಶಿ, ಸಂಪತ್ತು ಇದೆಲ್ಲ ಅಭಿವೃದ್ಧಿಯಾಗಿ ಬೆಳಗ್ಗೆ ಅಂದರೆ ಮಧ್ಯಾಹ್ನದವರೆಗೆ ಇದೆ. ಆನಂತರ ಹೇಳಿಕೊಳ್ಳುವಂತೆ ಇಲ್ಲ, ಸ್ವಲ್ಪ ಆರೋಗ್ಯದಲ್ಲಿ ಗಾಡಿಗಳಲ್ಲಿ ಎಚ್ಚರ. ಸ್ವಾತಿ ನಕ್ಷತ್ರ ತುಲಾರಾಶಿ, ಸ್ವಾತಿ ನಕ್ಷತ್ರ ತುಲಾರಾಶಿ ಅಂತಂದಾಗ ಇದು 4 ಪಾದಗಳು ತುಲಾರಾಶಿಯಲ್ಲೇ ಬರುತ್ತದೆ, ಮಹಾ ನಕ್ಷತ್ರ ಬೇರೆ. ಇವತ್ತಿನ ದಿನ ಪ್ರಕಾರ ಜನ್ಮತಾರೆಯು ಸ್ವಲ್ಪ ಕಾರ್ಯತಡೆಯು ಉಂಟು, ಹೇಳಿಕೊಳ್ಳುವಂತೆ ಇಲ್ಲ, 40% ಚೆನ್ನಾಗಿದೆ ಅಷ್ಟೇ. ವಿಶಾಖ ನಕ್ಷತ್ರ ತುಲಾರಾಶಿ, ಖಂಡಿತವಾಗಿ ಮಧ್ಯಾಹ್ನದವರೆಗೂ ಶುಭಕರವಾಗಿದೆ. ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ, ಮಧ್ಯಾಹ್ನದವರೆಗೂ ಅಭಿವೃದ್ಧಿ ಉಂಟು, ಆದರೆ ಆರೋಗ್ಯದ ಕಡೆ ಹೆಚ್ಚಾಗಿ ಗಮನ ಕೊಟ್ಕೊಳ್ಳಿ. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ, ಮಿತ್ರಧಾರೆ, ಸ್ವಲ್ಪ ರೋಗ ವೃದ್ಧಿ. ಈ ದಿನ ಪೂರ್ತಿ ಚೆನ್ನಾಗಿರುತ್ತದೆ, ಆದರೂ ಆರೋಗ್ಯದ ವಿಷಯದಲ್ಲಿ ಮಾತ್ರ ಗಮನ ಕೊಡಿ. ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ, ಟೆನ್ಷನ್ ಇದೆ, ಟೆನ್ಷನ್ನ ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿ, ಉತ್ತಮ. ಮಧ್ಯಾಹ್ನದ ಮೇಲೆ ಪರವಾಗಿಲ್ಲ. ಮೂಲ ನಕ್ಷತ್ರ ಧನುಸು ರಾಶಿ, ಅನುಕೂಲ ಸುಖ ಅಭಿವೃದ್ಧಿಯೆಲ್ಲ ಕೂಡಿ ಬಂದಿರುವ ದಿನವಿದು. ನಂತರ ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ, ಮಧ್ಯಾಹ್ನದ ಮೇಲೆ ಅನುಕೂಲವಿದೆ, ಸುಖವಿದೆ. ನಂತರ ನೋಡುವಂಥದ್ದು ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ, ಆರೋಗ್ಯ ಅಭಿವೃದ್ಧಿಯೆಲ್ಲ ಮಧ್ಯಾಹ್ನದವರೆಗೂ ಶುಭವಾಗಿದೆ. ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ, ಮಧ್ಯಾಹ್ನದವರೆಗೆ ಎಲ್ಲ ಅನುಕೂಲವೂ ಸಿಗುತ್ತದೆ. ನಂತರ ಶ್ರವಣ ನಕ್ಷತ್ರ ಮಕರ ರಾಶಿ, ಏಟು ಗಾಯಗಳೆಲ್ಲ ಇದೆ ಮಧ್ಯಾಹ್ನದವರೆಗೂ. ಆದ್ದರಿಂದಾಗಿ ಮಧ್ಯಾಹ್ನದ ಮೇಲೆ ಶುಭವಾಗಿರೋದ್ರಿಂದ ನಿಮ್ಮ ಕಾರ್ಯಗಳು ಮಧ್ಯಾಹ್ನದ ಮೇಲೆ ಶುಭ. ಆದರೆ ಹಣಕಾಸಿನ ವಿಷಯ ಮಾತ್ರ ಯಾರೇ ಆದರೂ ಎಚ್ಚರ. ಧನಿಷ್ಠ ನಕ್ಷತ್ರ ಮಕರ ರಾಶಿ, ಸಂಪತ್ತಿದೆ ಮತ್ತು ಶತ್ರುನಾಶವೂ ಇದೆ, ಹಂಗಾಗಿ ಶುಭವಾಗಿದೆ ಮಧ್ಯಾಹ್ನದವರೆಗೆ ಮಾತ್ರ. ಧನಿಷ್ಠ ನಕ್ಷತ್ರ ಕುಂಭರಾಶಿ, ಸಂಪತ್ತು, ಸ್ವಲ್ಪ ಕಾರ್ಯ ವಿಘ್ನ, ವಿನಾಯಕನ ಪೂಜೆ ಮಾಡಿಕೊಳ್ಳಿ. ಶತಭಿಷ ನಕ್ಷತ್ರ ಕುಂಭರಾಶಿ, ಜನ್ಮತಾರೆ ಕಾರ್ಯವಿಘ್ನ, ಆದ್ದರಿಂದಾಗಿ ಮಧ್ಯಾಹ್ನದ ನಂತರನೇ ನಿಮಗೆ ಶುಭವಾಗಿರೋದು. ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿ, ಪರಮ ಮಿತ್ರಧಾರೆಯಾಗಿ ಸ್ವಲ್ಪ ಕಾರ್ಯವಿಘ್ನಗಳು ಉಂಟು, ಅದನ್ನೆಲ್ಲ ಸರಿ ಮಾಡ್ಬೋದು ದೇವರ ಅನುಗ್ರಹದಿಂದಾಗಿ. ಮತ್ತು ಪೂರ್ವ ಭಾದ್ರಪದ ನಕ್ಷತ್ರ ಮೀನರಾಶಿ, ಪರಮ ಮಿತ್ರಧಾರೆ, ಸ್ವಲ್ಪ ರೋಗಭಯ, ಇದೆಲ್ಲ ಮಧ್ಯಾಹ್ನದವರೆಗೂ. ಮಧ್ಯಾಹ್ನದ ಮೇಲೆ ಹೇಳ್ಕೊಳ್ಳುವಂತೆ ಇಲ್ಲ, ಗಮನ ಕೊಡಿ. ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿ, ಮಿತ್ರಧಾರೆ, ಪರಮ ಮಿತ್ರಧಾರೆ ಅಂತ ದಿನ ಪೂರ್ತಿ ಶುಭಕರವಾಗಿದೆ. ರೇವತಿ ನಕ್ಷತ್ರ ಮೀನರಾಶಿ, ಖಂಡಿತ ಟೆನ್ಷನ್ ಉಂಟು, ಟೆನ್ಷನ್ನ ಹೋಗಲಾಡಿಸಿ. ಮಧ್ಯಾಹ್ನದ ಮೇಲೆ ಪರವಾಗಿಲ್ಲ, ಆದರೂ ಇವತ್ತಿನ ದಿನ ಹೇಳ್ಕೊಳ್ಳುವಂತೆ ಇಲ್ಲ. ಆದ್ದರಿಂದಾಗಿ ಎಚ್ಚರವಾಗಿದ್ದರೆ ಖಂಡಿತವಾಗಿ ಎಲ್ಲ ಕಾರ್ಯಗಳಲ್ಲೂ ಜಯ ಉಂಟು. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.